ನಾಡಿನ ಸಮಸ್ತ ಜನರಿಗೆ ನಾವು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಕರಿತೀವಿ. ಧಾರ್ಮಿಕ ವರ್ಷ, ಭಾರತೀಯ ಸಂಸ್ಕೃತಿಯ ವರ್ಷ ಅಂದರೆ ಯುಗಾದಿ. ಇದು ವ್ಯಾವಹಾರಿಕವಾದಂಥ ಹೊಸ ವರ್ಷವನ್ನು ನಾವು ಆಚರಣೆ ಮಾಡೋದೆಲ್ಲರೂ ಜನರು, ಇಡೀ ಪ್ರಪಂಚ ಎಲ್ಲ ಜನವರಿ ತಿಂಗಳನ್ನೇ ನಾವು ಹೊಸ ವರ್ಷ ಅಂತ ಭಾವಿಸ್ಕೊಳ್ತಾರೆ. ಆದರೆ 2025 ಕಾಲ ಕಳೆದಿದೆ. ಹೋಗಿರುವ ಸಮಯವನ್ನು ವಾಪಸ್ಸು ಪಡೀಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಒಂದೊಂದು ಕ್ಷಣವೂ ಸಹ ಅಮೂಲ್ಯವಾದದ್ದು. ಪ್ರತಿ ಕ್ಷಣವೂ ಸಹ ಒಬ್ಬ ಮನುಷ್ಯ ಯಾವುದು ನಂದು ಅಂತ ಅಂದರೆ ಇದು ನಂದು, ಇದು ನಂದು, ಇದು ನಂದು, ಇದು ನಂದು ಅಂತ ಭಾವಿಸ್ಕೊಳ್ತಾರೆ. ಆದರೆ ತನ್ನದು ಏನು ಅಂತೇಳಿ ಅವನ ಅರ್ಥನೇ ಆಗಲ್ಲ ಜೀವನದಲ್ಲಿ. ಭಾಳ ದೊಡ್ಡ ಶ್ರೀಮಂತರು ಇರ್ತಾರೆ, ಭಾಳ ತಿಳ್ಕೊಂಡಿರೋರು ಇರ್ತಾರೆ. ಭಾಳಷ್ಟು ಜನರಿಗೆ ಏನು ಅನ್ನಿಸ್ತಿದೆ ಅಂದರೆ, ನನ್ನ ಆಸ್ತಿ ಇಷ್ಟು, ನನ್ನ ಸಂಪತ್ತಿಷ್ಟು, ನನ್ನ ಬಂಗಾರ ಇಷ್ಟು ಅಂತೇಳಿ ಎಲ್ಲ ಡಿಕ್ಲೇರ್ ಮಾಡ್ಕೊಳ್ತಾರೆ, ಇಷ್ಟು ಕೋಟಿ ಅಂತೇಳಿ. ಇದು ಯಾರ್ದು ಅಂತ ಕೇಳಿದ್ರೆ ಇದು ನಂದು ನಂದು ಅಂತ ಹೇಳ್ತಾರೆ. ಆದರೆ ನನಗನ್ನಿಸೋದು ಏನಪ್ಪ ಅಂತಂದರೆ, ಯಾವುದು ಶಾಶ್ವತವಿಲ್ಲದೆ ಇರುವುದನ್ನು ನಂದು ನಂದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಒಂದು ವಿಚಾರ ಹೇಳ್ಬೇಕಂತಂದರೆ, ಆಸ್ತಿ ಇವತ್ತಿರ್ತದೆ, ನಾಳೆ ಇಲ್ಲ. ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ವಿಜಯ ಮಲ್ಯ ಅವರು ಭಾಳಷ್ಟು ಕರ್ನಾಟಕದಲ್ಲಿ, ಭಾರತದಲ್ಲಿ ಹೆಸರು ಮಾಡಿದವರು. ಈಗ ಭಾರತದಲ್ಲಿ ಇಲ್ಲ. ಅವರು ಭಾಳ ಸಂಪತ್ತಿತ್ತು. ಇನ್ನು ಕೆಲವೊಬ್ಬರು ನಾನು ನೋಡಿದ್ದೀನಿ, ಭಾಳ ಸಂಪತ್ತಿತ್ತು, ಅವ್ರೇನೂ ಇಲ್ಲ ಈಗ. ಹಾಗೆ ಸಂಪತ್ತು ನಂದು ಅಂತ ಹೇಳಿದ್ರೆ ಇವತ್ತಿರ್ತದೆ, ನಾಳೆ ಇರೋದಿಲ್ಲ, ಅದು ನಮ್ಮದಲ್ಲ. ಸರಿ, ಹೆಂಡತಿ ಇರ್ತಾರ ಅಂತಂದರೆ ಇದು ನಂದು ಅಂತಂದರೆ, ಈ ಹೆಂಡತಿ ಮಕ್ಕಳು ಏನಪ್ಪ ಅಂತಂದರೆ, ಅಸ್ಥಿರಂ ಪುತ್ರ ನಾರೀಚ ಅಂತ ಒಂದು ಕಡೆ ಸಂಸ್ಕೃತದ ವಾಣಿ. ಅದು ಸ್ಥಿರವಾಗಿರೋದಿಲ್ಲ. ಮಗಳಿದ್ದಾಳೆ ಅಂತಂದರೆ ಮಗಳನ್ನು ಕನ್ಯಾದಾನವನ್ನು ಮಾಡಿ ಆಕೆಗೆ 1 ವರ್ಷ 2 ವರ್ಷ ಆದಮೇಲೆ, ಮಕ್ಕಳಾದಮೇಲೆ ನನ್ನ ಗಂಡ ನನ್ನ ಮಕ್ಕಳು ಅಂತೇಳಿ ಅವಳ ಜೀವನವನ್ನು ಸಾಗಿಸ್ತಾಳೆ. ಮಗ ಇದ್ದಾನಪ್ಪ ಅಂಥೇಳಿ ತುಂಬ ಕಷ್ಟಪಟ್ಟು ಆಸ್ತಿ ಮಾಡಿದರೆ, ಒಂದು ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ರೆ, ಆ ಹುಡುಗಿಯನ್ನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಅಂತ ಅವನು ಹೋಗ್ತಾನೆ. ಮತ್ತು ಯಾವುದು ಆಸ್ತಿನೂ ಅಲ್ಲ. ಹಾಗಾದರೆ ಅವನು ಕೇಳಿದ್ರೆ, ಇಲ್ಲ ಈ ಶರೀರ ನಂದಲ್ವಾ? ಶರೀರನೂ ನಿಂದಲ್ಲ. ಯಾಕೆ ಅಂತ ಅಂದರೆ, ಶರೀರ ಮಣ್ಣಾಗ್ಬೋದು, ಇಲ್ಲ ಸತ್ತ ಮೇಲೆ ಸುಡ್ಬೋದು, ಬೂದಿ ಆಗ್ಬೋದು. ಶರೀರ ಹೆಂಗಾಗಿ ಸಾಧ್ಯ? ಸರಿ, ಆತ್ಮನಾದರೂ ನಂದು ಅಂತ ಹೇಳ್ಕೊಳ್ತೀರಾ? ಹೇಳ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಆತ್ಮಕ್ಕೆ ಸಾವಿಲ್ಲ. ಅದು ಪರಮಾತ್ಮ ಕೊಟ್ಟ ಆತ್ಮವನ್ನು ಸಾವಿದೆ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಅದು ಪರಮಾತ್ಮಂದು. ಅವ್ನು ಕೊಟ್ಟಿರ್ತಾನೆ, ಅವ್ನು ಯಾವಾಗ ಬೇಕಾದ್ರೂ ತೊಗೋತಾನೆ. ಲೈಸೆನ್ಸ್ ಇರೋದು ಯಾರಿಗೆ? ಅವನಿಗೆ. ಮತ್ತು ನಿಮ್ಮದು ಅಂತ ಯಾವುದು? ನಮ್ಮದು ಅಂತ ಅನ್ನೋದೇ ಭಗವಂತ ಎಷ್ಟು ಸೆಕೆಂಡು, ಎಷ್ಟು ನಿಮಿಷ, ಎಷ್ಟು ಗಳಿಗೆ, ಎಷ್ಟು ವರ್ಷ, ಎಷ್ಟು ದಿನ ಅಂತ ಟೈಮ್ ಅಂದರೆ ಸಮಯ ಅನ್ನೋದೇ ನಮ್ಮದು. ಆ ಸಮಯವನ್ನು ವ್ಯರ್ಥ ಮಾಡದೇ ಇರಿ ಅನ್ನೋದೇ ನನ್ನ ಮೊದಲನೇ ಸಂದೇಶ. ಇದು ರೈಟ್ ನ್ಯೂಸ್.